ಎಲ್ಲೋ ಅಪರಿಚಿತೆ ಇದೊಂದು ಸಸ್ಪೆನ್ಸ್ ಥ್ರಿಲ್ಲರ್ ಸಿನಿಮಾ. ಈ ಸಿನಿಮಾದಲ್ಲಿ ನನಗೆ ಫಸ್ಟು ಲೆಜೆಂಡ್ರಿ ಆ್ಯಕ್ಟ್ರು ಪ್ರಣಯರಾಜ ಶ್ರೀನಾಥ್ ಸರ್ ಜೊತೆ ಅವ್ರಿಗೆ ಡೈರೆಕ್ಟ್ ಮಾಡೋ ಅಂಥ ಆಪ್ಷನ್ ಸಿಕ್ತು. ಆಮೇಲೆ ರೋಹಿತ್ ಸರು, ಸಿಂಧು ಲೋಕನಾಥ್ ಈ ಥರದವ್ರನ್ನೆಲ್ಲ ಡೈರೆಕ್ಟ್ ಮಾಡೋ ಅಂಥ ಆಪ್ಷನ್ ಸಿಕ್ತು. ಇದಕ್ಕೆಲ್ಲ ಕಾರಣ ಏನಂದರೆ ಗೀತಾ ಮೇಡಮ್ಗೆ ಫಸ್ಟು ಲೈನ್ ಹೇಳ್ತಿದ್ದಂಗೆ ಅವ್ರು ಹೇಳಿದ್ದು ಒಂದೇ ಮಾತು, ನೀ ಏನಾರು ಹೇಳಪ್ಪ, ಕತೆ ಚೆನ್ನಾಗಿದೆ, ಸೋಷಿಯಲ್ ಎಲಿಮೆಂಟ್ಸ್ ಇದ್ದರೆ ಮಾತ್ರ ನಾನು ಮಾಡ್ತೀನಿ ಅಂತ. ಆದರೆ ಮೇಡಮ್ಮು ಹಿಂದಿನ ಸಿನಿಮಾನೂ ನೀವು ನೋಡಿರ್ಬೋದು, ಅದು ಒಂದು ಸೋಷಿಯಲ್ ಕಾಸ್ ಇರೋ ಅಂಥ ಸಿನಿಮಾನೇ. ಈ ಸಿನಿಮಾನೂ ಅದೇ ಥರ ಒಂದು ವಿಷಯ ಇಟ್ಕೊಂಡು ಮಾಡಿದ್ದೀವಿ. ಇನ್ನೇನೋ ಸೆನ್ಸಾರ್ ಹಂತದಲ್ಲಿದೆ, ಅತಿ ಶೀಘ್ರದಲ್ಲಿ ರಿಲೀಸ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ತಾಯಿದ್ದೀವಿ. ಥ್ಯಾಂಕ್ ಯು ಸರ್. ಇದು ನಿಮ್ಮ ಮೊದಲನೇ ಚಿತ್ರ ಅಂತ ಕೇಳ್ಪಟ್ವಿ. ಸೊ ಹೌದು ಮೇಡಮ್, ನಿರ್ದೇಶನದಲ್ಲಿ ಮೊದಲನೇ ಚಿತ್ರ ಅಂತ ಕೇಳ್ಪಟ್ವಿ. ಸೊ ನಿಮ್ಮ ಅನುಭವ ಹೇಗಿತ್ತು? ಶೂಟಿಂಗು, ಬೇರೆ ಬೇರೆ ಜಾಗಗಳಿಗೆ ಹೋಗೋದು, ಅನುಭವವನ್ನು ಒಂಚೂರು ಹಂಚ್ಕೊಳ್ಬಹುದಾ? ಇಲ್ಲ, ತುಂಬ ಚೆನ್ನಾಗಿತ್ತು ಮೇಡಮ್. ರಾಮನಗರದ ಹತ್ರ ಒಂದು ಹಳ್ಳಿಯಲ್ಲಿ ಶೂಟ್ ಮಾಡಿದ್ವಿ. ನಿಮಗೆ ಪ್ಲೇಸಸ್ ನೋಡಿದ್ರೆ ಗೊತ್ತಾಗುತ್ತೆ, ಸ್ವಲ್ಪ ಬೇರೆ ಥರ ಜಾಗ, ಅಂದರೆ ನಮ್ಮ ಕತೆಗೆ ಆ್ಯಪ್ಟ್ ಆಗಿರಲಿ ಅಂದ್ಬಿಟ್ಟು ಆ ಥರ ಜಾಗ ಹುಡುಕಿದ್ವಿ. ತುಂಬ ಚೆನ್ನಾಗಿ ಬಂದಿದೆ ಮೇಡಮ್, ನೋಡಿ. ಖಂಡಿತ ಕಾಯ್ತಾ ಇದ್ದೀವಿ ಸರ್. ನಮಸ್ಕಾರ, ಹೇಗಿದ್ದೀರಿ ಎಲ್ಲರೂ? ಜಯನಗರದಿಂದ ಇಲ್ಲಿ ಬರೋಕ್ಕೆ ನಿಜವಾಗ್ಲೂ 2 ಗಂಟೆ ಆಯಿತು ರೀ. ಅದು ಎಲ್ಲರೂ ನಂಬುವಂಥ ವಿಷಯ. ಯಾಕಂತಂದರೆ ನೀವುಗಳು ಬರಬೇಕಾದ್ರೆ ಕೂಡ 1.5 ಗಂಟೆ ಮೇಲಾಗಿರುತ್ತೆ ಇಲ್ಲಿಗೆ. ಒಂಚೂರು ಹುಷಾರಿಲ್ಲ, ಶ್ರೀನಾಥ್ ಮಾಮನ್ ಥರ. ಆದರೂ ನಾನು ಇಲ್ಲಿಗೆ ಬಂದಿರೋದಕ್ಕೆ ಕಾರಣ ಶ್ರೀಮತಿ ಗೀತಾ. ಯಾಕೆಂದರೆ ಗೀತಾರವರು ನನಗೆ ಫೋನ್ ಮಾಡಿ ಒಂದು ಸಿನಿಮಾಕ್ಕೆ, ಒಂದು ಪಾತ್ರಕ್ಕೆ ಕೇಳಿದ್ರು. ಆ ಪಾತ್ರ ಮಾಡಲಿಕ್ಕೆ ನನಗೆ ಸಮಯ ಆಗಲಿಲ್ಲ, ಅದರಿಂದ ಕ್ಷಮಿಸಿ ಅಂತ ಹೇಳಿದೆ. ಅದಾದಮೇಲೆ ಈ ಥರದೊಂದು ಚಿತ್ರ ಮಾಡಿದ್ದೇನೆ, ದಯವಿಟ್ಟು ಟೀಸರ್ ರಿಲೀಸಿಗೆ ನೀವು ಬರಬೇಕು ಅಂದಾಗ ಇದನ್ನು ತಪ್ಪಿಸ್ಕೊಳ್ಳೋಕೆ ನನ್ನ ಕೈಲಿ ಆಗಲೇ ಇಲ್ಲ. ಯಾಕೆ ಅಂತಂದರೆ ಗೀತಾರವರ ಪರಿಚಯ ನಿಮಗೆ ಬಹುಶಃ ಈಗ ನಿರೂಪಕರು ಮಾಡಿರ್ತಾರೆ ಅಂತ ಅನಿಸುತ್ತೆ. ಬಟ್ ಎಂಥ ಹೆಣ್ಮಗಳು ಅಂತಂದರೆ, ಕೃಪಾನಿಧಿ ಗ್ರೂಪ್ಸ್ ಆಫ್ ಇನ್ಸ್ಟಿಟ್ಯೂಷನ್ಸಲ್ಲಿ ಬರೀ ಕೇವಲ 7 ವಿದ್ಯಾರ್ಥಿಗಳಿಂದ ಪ್ರಾರಂಭ ಆದ ಸಂಸ್ಥೆ ಇವತ್ತು ಸಾವಿರಾರು ವಿದ್ಯಾರ್ಥಿಗಳಿಗೆ ಶಾಲೆಗಳಲ್ಲಿ, ಕಾಲೇಜಲ್ಲಿ ಒಂದು ವಿದ್ಯಾದಾನ ಮಾಡ್ತಿದ್ದಾರೆ ಅಂತಂದರೆ ಆಕೆಯ ಒಂದು ಗಟ್ಟಿತನ, ಆಕೆಯ ಒಂದು ರೀತಿಯಾದ ಮಹಿಳೆಯಾಗಿ ಆಕೆ ಸಾಧಿಸಿದ ಸಾಧನೆ ನಮಗೆಲ್ರಿಗೂ ಕೂಡ ಮಾರ್ಗದರ್ಶಕ ಅಂತ ಅನಿಸುತ್ತೆ. ಅದರಲ್ಲಿ ಇವರೇ ಪಾತ್ರ ಮಾಡಿದ್ದಾರೆ ಅಂತ ನೋಡಿ, ಆ ಗುಟ್ಟು ನನಗೆ ಬಿಟ್ಕೊಟ್ಟಿರಲಿಲ್ಲ. ಇಲ್ಲಿ ಬಂದಾಗಲೇ ನನಗೆ ಗೊತ್ತಾಯಿತು ಗೀತಾರವರೇ ಪಾತ್ರ ಮಾಡಿದ್ದಾರೆ ಅಂತ. ಒಳ್ಳೆಯದಾಗಲಿ ಗೀತಾ, ಈ ಸಿನಿಮಾ ಎಲ್ರಿಗೂ ಒಂಥರ ಖುಷಿ ಕೊಡುವಂಥದ್ದಾಗಲಿ, ಎಲ್ಲರೂ ಆಲೋಚನೆ ಮಾಡುವಂಥದ್ದಾಗಲಿ, ಅಪರಿಚಿತೆ ಕನ್ನಡದ ಪರಿಚಿತ ಕಲಾವಿದೆಯಾಗಿ, ಪರಿಚಿತ ಸಂಸ್ಥೆಯಾಗಿ ಬೆಳೆಯಲಿ ಅಂತ ನಾನು ಹಾರೈಸ್ತೀನಿ. ನಮಸ್ಕಾರ ಅಂತ ಕೇಳಿದರು. ಬಹುಶಃ ನಾನು ಒಳಗಡೆ ಇರೋಂಥ ಮಾತು ಹೌದು, ನೀನು ಒಪ್ಕೊಂಬಿಡು ಅಂತ ಹೇಳ್ತಾ ಇತ್ತು. ಆ ಕಥೆನ ನಾನು ಕೇಳಿಸ್ಕೊಂಡಾಗ ಬಹುಶಃ ಸಮಾಜಕ್ಕೆ ಅಥವಾ ಅವರ ಉದ್ದೇಶ ಏನು ಅಂದ್ಕೊಂಡಿದ್ದಾರೆ, ಇಲ್ಲಿ ನಾವಿಲ್ಲಿ ಸೊಸೈಟಿಗೆ ಏನಾದರೂ ಒಂದು ಮೆಸೇಜ್ ಕೊಡಬೇಕು, ಹೆಣ್ಣು ಮಕ್ಕಳ ಬಗ್ಗೆ ಮಾತಾಡಬೇಕು, ಅವರನ್ನು ಪ್ರತಿನಿಧಿಸಬೇಕು ಅನ್ನೋಂಥ ಯೋಚನೆ ಇದೆ ಅಂತ ಹೇಳಿದಾಗ ಬಹುಶಃ ಐ ಥಿಂಕ್ ಇದು ಸರಿಯಾಗಿರುವಂತಹ ಮಾರ್ಗ ಅಂತ ನನಗನ್ನಿಸ್ತು. ಒಂದು ಮುಖ್ಯ ಪಾತ್ರದಲ್ಲಿ ನಾನು ನಟಿಸಿದ್ದೀನಿ ರೋಹಿತ್ ಶ್ರೀನಾಥ್ ಅವರ ಜೊತೆಯಾಗಿ ದೀಪ ಅನ್ನುವಂಥ ಪಾತ್ರ. ಆ ಪಾತ್ರ ಹೇಗಿದೆ, ಏನು ಕತೆ, ಇದನ್ನೆಲ್ಲ ಸಿನಿಮಾ ನೋಡಿ ನೀವು ನನಗೆ ಹೇಳಬೇಕು. ಆದರೆ ನಮ್ಮ ಡೈರೆಕ್ಟ್ರು ಮತ್ತು ಗೀತಾ ಮ್ಯಾಮ್ ಜೊತೆಗೆ, ಹಾಗೆ ಪ್ರಣಯರಾಜ್ ಶ್ರೀನಾಥ್ ಸರ್ ಜೊತೆಗೆ ವೇದಿಕೆನ ಆ್ಯಂಡ್ ಆಲ್ಸೋ ಸ್ಕ್ರೀನ್ನ ಶೇರ್ ಮಾಡೋದಕ್ಕೆ ನಾನು ತುಂಬ ಸಂತೋಷ ಪಟ್ಟಿದ್ದೀನಿ. ಆ್ಯಂಡ್ ಥ್ಯಾಂಕ್ ಯು. ಈ ಸಿನಿಮಾವನ್ನು ನೀವು ನೋಡಿ ಹೇಗೆ ಅನಿಸಿದೆ ಅನ್ನೋದನ್ನು ನಮ್ಗೆ ತಿಳಿಸ್ಬೇಕು. ಥ್ಯಾಂಕ್ ಯು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.